ಗೀತಾ ಮಹಾತ್ಮೆ. ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡುವುದರ ಮೂಲಕ ಮನುಕುಲಕ್ಕೆ ಮಹತ್ವದ ಸಂದೇಶವನ್ನು ಸಾರಿದ್ದಾನೆ. ಪ್ರತಿಯೊಬ್ಬರ ಬದುಕು ಹೇಗಿರಬೇಕೆಂಬುದನ್ನು ತಿಳಿಸಿದ್ದಾನೆ. ಬದ್ಧಜೀವಿಗಳನ್ನು ಬುದ್ಧಿಜೀವಿಗಳನ್ನಾಗಿ ಮಾಡುವ ಭಗವದ್ಗೀತೆಯ 16ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಪರಮಗತಿಯನ್ನು ಪಡೆಯಲು ಯಾವ ಯಾವ ಗುಣಗಳನ್ನು ತ್ಯಜಿಸಬೇಕೆಂಬುದನ್ನು ಭಗವಂತನು ಅರ್ಜುನನಿಗೆ ಹೇಳಿದ್ದಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಅಂದರೆ ಕಾಮ, ಕ್ರೋಧ, ಲೋಭ ಇವು 3 ನರಕದ ಹೆಬ್ಬಾಗಿಲುಗಳು. ಇವು ಆತ್ಮನನ್ನು ನಾಶ ಮಾಡುವವುಗಳು, ಅರ್ಥಾತ್ ಅವನ ಅಧೋಗತಿಗೆ ಕಾರಣವಾಗುವವುಗಳು. ಆದ್ದರಿಂದ ಈ 3ನ್ನು ತ್ಯಜಿಸಬೇಕು ಎಂದಿದ್ದಾನೆ ಭಗವಂತ. ಇಲ್ಲಿ ಭಗವಂತನು ಕಾಮವನ್ನು ತ್ಯಜಿಸಿ ಎಲ್ಲರೂ ಸನ್ಯಾಸಿಗಳಾಗಬೇಕೆಂದು ಎಲ್ಲಿಯೂ ಬೋಧಿಸಿಲ್ಲ. ಧರ್ಮಕ್ಕೆ, ನೀತಿಗೆ ವಿರುದ್ಧವಾದ ಯಾವ ಸುಖವನ್ನು ಅನುಭವಿಸಲು ಹೋಗಬೇಡಿ ಎಂದು ತಿಳಿಸಿದ್ದಾನೆ. ಮಂಡೋದರಿಯಂತಹ ಪತಿವ್ರತೆಯನ್ನು ಹೆಂಡತಿಯಾಗಿ ಪಡೆದಿದ್ದರೂ ಸೀತೆಯ ಮೇಲಿನ ವ್ಯಾಮೋಹ ರಾವಣನ ನಾಶಕ್ಕೆ ಕಾರಣವಾಯಿತಲ್ಲವೇ? ಸಿಟ್ಟು ತನ್ನನ್ನು ತಿಂದೀತು, ಸೈರಣೆ ಪರರನ್ನು ತಿಂದೀತು ಎಂಬ ಮಾತಿದೆ. ಅತಿಯಾದ ಸಿಟ್ಟನ್ನು ಹೊಂದಿರುವವರು ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡು ಮೂಢರಂತೆ ವರ್ತಿಸುತ್ತಾರೆ. ಇವರು ಸದಾ ಪರರನ್ನು ದ್ವೇಷಿಸುತ್ತಾ ತಮ್ಮ ನಾಶಕ್ಕೆ ತಾವೇ ಬುನಾದಿ ಹಾಕಿಕೊಳ್ಳುತ್ತಾರೆ. ಸಿಟ್ಟನ್ನು ತಮ್ಮೊಳಗೆ ಮಾಡಿಕೊಂಡವರು ಜಗತ್ತಿನಲ್ಲಿ ಭಯೋತ್ಪಾದನೆ, ಯುದ್ಧ ಮುಂತಾದ ಅನಾಹುತಗಳಿಗೆ ಕಾರಣರಾಗಿ ಅಧೋಗತಿಗೆ ಇಳಿದಿರುವುದನ್ನು ನಾವು ಮಾಧ್ಯಮಗಳಲ್ಲಿ ಕಾಣಬಹುದು. ಹಾಗಾಗಿ ಆದಷ್ಟು ಕ್ರೋಧ, ಅಸೂಯೆಗಳನ್ನು ಕಡಿಮೆ ಮಾಡಿಕೊಂಡು ಎಲ್ಲರನ್ನೂ ಪ್ರೀತಿಸುವ ಗುಣವನ್ನು ಜಾಗೃತಗೊಳಿಸಿಕೊಳ್ಳಬೇಕು. ಜಿಪುಣ ಮಹಾದಾನಿ, ಅತಿ ಆಸೆ ಗತಿಕೇಡು. ಈ ಮಾತುಗಳೆಲ್ಲ ಲೋಭದ ಪರಾಕಾಷ್ಠೆಯ ಸಂಕೇತವಾಗಿವೆ. ಲೋಭವು ಸಕಲ ಪಾಪಕ್ಕೆ ಕಾರಣ. ತಾವು ಅನುಭವಿಸಬಹುದಾದ ಅರ್ಧ ರಾಜ್ಯದ ಜೊತೆಗೆ ಪಾಂಡವರಿಗೆ ಸೇರಿದ ರಾಜ್ಯವು ತನಗೆ ಬೇಕೆಂಬ ದುರ್ಯೋಧನನ ರಾಜ್ಯಲೋಭ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಯಿತಲ್ಲದೆ, ಆನಂತರದಲ್ಲಿ ಲಕ್ಷಾಂತರ ವಿಧವೆಯರು, ಅಂಗವಿಕಲರೂ ಇರುವ ರಾಜ್ಯವನ್ನು ತಾನೂ ಆಳಬೇಕಾಯಿತು ಎಂಬುದು ಧರ್ಮರಾಯನ ನೋವಿಗೂ ಕಾರಣವಾಯಿತು. ಆದ್ದರಿಂದ ನೀಚಗತಿಗೆ ಕಾರಣವಾಗಿ ನರಕದ ಬಾಗಿಲಿಗೆ ನಮ್ಮನ್ನು ಕರೆದೊಯ್ಯುವ ಅಜ್ಞಾನ, ಕಾಮ, ಕ್ರೋಧ, ಲೋಭಗಳೇ ಮೊದಲಾದ ಹೀನಗುಣಗಳನ್ನು ತ್ಯಜಿಸಿ ಬಾಳನ್ನು ಬೆಳಗಿಸಿ ಉತ್ತಮರಾಗಬೇಕೆಂಬುದು ಮೇಲಿನ ಶ್ಲೋಕದ ಅರ್ಥವಾಗಿದೆ. ಹರಿ ಓಂ.